ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಲಕ್ಷ ದೀಪೋತ್ಸವದ ಸಂಭ್ರಮ ಗೆಳೆಗಟ್ಟಿದೆ. ಕೃಷ್ಣನ ಮೊದಲ ರಥೋತ್ಸವಕ್ಕೆ ಅಷ್ಟಮಠಗಳ ರಥ ಬೀದಿ ಅಲಂಕಾರಗೊಂಡು ಹಣತೆಯ ದೀಪಗಳಿಂದ ಕಂಗೊಳಿಸುತ್ತದೆ. ದೀಪಗಳಿಂದ ಕಂಗೊಳಿಸುತ್ತಿರುವ ರಥಬೀದಿ, ಹಣತೆಗಳನ್ನ ಬೆಳಗಿ ಭಕ್ತರ ಸಂಭ್ರಮ. ಇದು ಉಡುಪಿಯ ಕೃಷ್ಣ ಮಠದಲ್ಲಿನ ಲಕ್ಷ ದೀಪೋತ್ಸವದ ದೃಶ್ಯಗಳು. ಯೋಗ ನಿದ್ರೆಯಲ್ಲಿದ್ದ ಶ್ರೀಕೃಷ್ಣ ಪರಮಾತ್ಮ ಉತ್ಥಾನ ದ್ವಾದಶಿ ದಿನ ಯೋಗ ನಿದ್ರೆ ಪೂರೈಸಿ ರಥಬೀದಿಗೆ ಬರ್ತಾನೆ ಅನ್ನೋದು ನಂಬಿಕೆ. ಹೀಗಾಗಿ ರಥಬೀದಿಯಲ್ಲಿ ದೇವರನ್ನ ಬರಮಾಡಿಕೊಳ್ಳಲಾಗುತ್ತೆ. ಲಕ್ಷ ದೀಪೋತ್ಸವ ಆಚರಿಸಲಾಗುತ್ತೆ. ಭಕ್ತರು ರಥಬೀದಿಯಲ್ಲಿ ದೀಪಗಳನ್ನ ಬೆಳಗುತ್ತಾರೆ. ನಾವು ಹುಬ್ಬಳ್ಳಿಯಿಂದ ಬಂದಿದ್ದೀವಿ. ಭಾಳ ಚಲೋ ಅನ್ನಿಸ್ತು. ಫಸ್ಟ್ ಟೈಮ್ ಬಂದಿದ್ದೀವಿ, ಇಬ್ಬರನ್ನು ಹುಡುಗರನ್ನ ಕರ್ಕೊಂಡು. ಸೊ ಚಲೋ ಅನ್ನಿಸ್ಲಿಕ್ಕೆ ನಮಗೆಲ್ಲ. ಇಲ್ಲ, ಗೊತ್ತಿದ್ದಿದ್ದಿಲ್ಲ. ಸೊ ಸಡನ್ ಆಗಿ ಗೊತ್ತಾಯ್ತು ನಮಗೆ ಲಕ್ಷ ದೀಪ ಅದ ಅಂತಂದು. ಸೊ ಇಲ್ಲೇ ಹಾಲ್ಟ್ ಮಾಡಿ ಎಲ್ಲ ನೋಡೋಣ, ಮಕ್ಕಳಿಗೆಲ್ಲ ತೋರಿಸೋಣ. ಸಿಡಿಮದ್ದು, ಲೈಟಿಂಗು, ತೇರು ಎಲ್ಲ ಚಲೋ ಅನ್ನಿಸ್ತು ನಮಗೆ ನೋಡಿ. ಕೃಷ್ಣನ ಉತ್ಸವ ಮೂರ್ತಿಯನ್ನ ಮಧ್ವ ಸರೋವರಕ್ಕೆ ಮೆರವಣಿಗೆ ಮೂಲಕ ಕೊಂಡೊಯ್ಯಲಾಯಿತು. ಮಧ್ವ ಸರೋವರದಲ್ಲಿ ಕ್ಷೀರಾಬ್ದಿ ಪೂಜೆ ನೆರವೇರಿತು. ಈ ವೇಳೆ ಚಂಡೆಗಳ ನಾದ ಮೇಳೈಸಿತು. ಈ ಬಾರಿಯ ಲಕ್ಷ ದೀಪೋತ್ಸವದಲ್ಲಿ ಪರ್ಯಾಯ ಪುತ್ತಿಗೆ ಶ್ರೀಗಳ ಸಹಿತ ಹಲವು ಮಠಗಳ ಯತಿಗಳು ಭಾಗವಹಿಸಿದ್ರು. ಸಾವಿರಾರು ಭಕ್ತರು ರಥ ಎಳೆದು ಪುನೀತರಾದ್ರು. ಸೂಪರ್. ನಮ್ದು ಕೃಷ್ಣ ಮಠದಲ್ಲಿ ಲಕ್ಷ ದೀಪೋತ್ಸವ ಅಂದ್ರೆ ಅಷ್ಟು ಖುಷಿ ನಮ್ಗೆ. ಆಚರಣೆ ನಾವು ಅಂದ್ರೆ ರಾತ್ರಿನೇ ಬರುದಲ್ಲ, ಲಕ್ಷ ದೀಪೋತ್ಸವ ಹಚ್ಚುತ್ತಾರಲ್ಲ, ಅದೇ ನೋಡ್ಲಿಕ್ಕೆ ಒಂಥರ ಖುಷಿ ನಮ್ಗೆ. 3 ದಿನಗಳ ಕಾಲ ವೈಭವದಿಂದ ಲಕ್ಷ ದೀಪೋತ್ಸವ ನಡೆಯುತ್ತೆ. ರಥಬೀದಿಯಲ್ಲಿ ಸೇವಾ ರೂಪದಲ್ಲಿ ನಡೆಯುವ ಉತ್ಸವದಿಂದ ದಿನವೂ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಪ್ರಜ್ವಲ್ ಅಮೀನ್, TV9 ಉಡುಪಿ.